ಛತ್ರಿ ಇನ್ನು ಯಾರು ಬಂದಿಲ್ವಲ್ಲೋ? ಅಲ್ಲಿ ಏನಾಯ್ತೋ ಏನೋ, ನನಗೆ ತುಂಬಾ ಭಯ ಆಗ್ತಿದೆ. ಯಜಮಾನ್ರೆ, ಮಂಡ್ಯದ ಹುಲಿ ಅರ್ಜುನ ಇರ್ಬೇಕಾದ್ರೆ ಭಯ ಅನ್ನೋ ಮಾತೇ ಇಲ್ಲ ಯಜಮಾನ್ರೆ. ಅಲ್ಲೋಡಿ, ಅಲ್ಲೇ ಬರ್ತಾ ಇದ್ದಾರೆ. ಅಣ್ಣ, ಇನ್ಮೇಲೆ ಈ ಮನೆಗೆ ನೀನೇ ಯಜಮಾನ ಅಣ್ಣ. ದುಷ್ಟರ ಮಾತು ಕೇಳಿ ಸಾವಿರಾರು ಜನ ಗೌರವ ಕೊಡ್ತಿದ್ದ ನಿಮ್ಗನ್ನ ಕೀಳ ಕಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ, ಕ್ಷಮಿಸ್ಬಿಡು. ಸೂರ್ಯ, ದುಷ್ಟರ ಸಂಘ ಬೆಳೆಸಿ ದುಡ್ಬಾರ್ದಪ್ಪ. ನಾಲಿಗೆ ವರ್ತನೆ ಮನುಷ್ಯನ ವ್ಯಕ್ತಿತ್ವ ನಿರ್ಧರಿಸುತ್ತದೆ. ನಾಲ್ಗೆ ಒಳ್ಳೇದಾದ್ರೆ ನಾಳೆಲ್ಲ ಒಳ್ಳೇದು. ನಾಲ್ಗೆಯ ವರ್ತನೆ ಮನುಷ್ಯನ ವ್ಯಕ್ತಿತ್ವ ತಿಳಿಸುತ್ತದೆ. ಇನ್ ಮುಂದೆ ಏನಾದ್ರು ಎಲ್ಲ ನರ್ತು ಜೀವನ ಮಾಡಪ್ಪ. ಅಣ್ಣ, ನಮ್ಮ ಸಂಸಾರಕ್ಕೆ ಅನ್ಯಾಯ ಮಾಡಿದ ಆ ದುಷ್ಟರನ್ನು ನನ್ನ ಹೊತ್ತಿಗೆ ಯಾವ ರೀತಿ ಎದುರಿಸಿ ಕೊಂದ್ರು ಅದೇ ರೀತಿ ವಿಷ ಕುಡಿದು ಸಾಯುವಂತೆ ಮಾಡಿದೆ. ಬಲೆ ಅರ್ಜುನ, ಬಲೆ. ನೀನು ನಿಜವಾಗ್ಲು ಮಂಡ್ಯದ ಹುಲಿ ಕಣೋ, ಮಂಡ್ಯದ ಹುಲಿ. ಒಬ್ಬ ದುಷ್ಟನ ಸವಾಸದಿಂದ 10 ಜನ ದುಷ್ಟರಾಗ್ತಾರೆ. ಅಂತ ದುಷ್ಟರನ್ನ ಮಟ್ಟ ಹಾಕ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗ್ಬೇಕಪ್ಪ. ನಿಜ ಅಣ್ಣ. ಅಣ್ಣ, ನಾನು ಶ್ರುತಿ ಒಬ್ರದೊಬ್ರು ಇಷ್ಟ ಪಡ್ತಾ ಇದೀವಿ. ನೀನು ಒಪ್ಪುದಾದ್ರೆ ಶ್ರುತಿನ ಮದುವೆ ಆಗ್ತೀನಿ. ಯಜಮಾನ್ರೆ, ನಾನು ಚೆನ್ನಿನ್ವೆ ಮದ್ವೆ ಆಗ್ಬೇಕು ಅಂತಿದ್ದೀವಿ. ನೀವು ಒಪ್ಪಿಗೆ ಕೊಟ್ರೆ ಮದುವೆ ಆಗ್ಬಿಡ್ತೀವಿ. ಹೌದಾ? ಹಾಗಾದ್ರೆ ಸರಿ, ಮುಂದಿನ ವಾರ ಇಬ್ರು ಮದ್ವೆನು ಅದ್ದೂರಿಯಾಗಿ ಮಾಡಿ ಮುಗಿಸೋಣ. ಆಗ್ಲಿ ಯಜಮಾನ್ರೆ. ಆಯ್ತಣ್ಣ. ಅಣ್ಣ, ನೋ ಕೃಷ್ಣ ಅಂತ ಇನ್ ಮುಂದೆ ಈ ಅಣ್ಣನ ಅರಮನೆಯಲ್ಲಿ ಇರ್ತಾನೆ. ಇರ್ಲಿ ಬಿಡಪ್ಪ, ಈ ಅಣ್ಣನ ಅರಮನೆ ಅಂದ್ರೆ ನೊಂದವರ ತವರೂರು. ಇನ್ಮೇಲೆ ಈ ಅಣ್ಣನ ಅರಮನೆಯ ಸದಸ್ಯನಾಗಿರ್ಲಿ. ಯಜಮಾನ್ರೆ, ಯಜಮಾನ್ರೆ, ನೀವು ನಿಜವಾಗ್ಲೂ ಈ ಅಣ್ಣನ ಅರಮನೆಯ ಮಹಾರಾಜರು. ಅಣ್ಣ, ಇನ್ಮೇಲೆ ಈ ಅಣ್ಣನ ಅರಮನೆಯ ಒಂದಿಟ್ಟಿಗೆ ಏನು ಯಾವ ದುಷ್ಟಗತಿಗಳಿಂದ ತಿಳಿಯೋದಾಗುದಿಲ್ಲ ಅಣ್ಣ. ಮುಂದೆ ನಮ್ಮ ಸಂಸಾರ ಆನಂದ ಸಾಗರ. ಹೌದು ಅಣ್ಣ, ನಮ್ಮ ಸಂಸಾರ ಆನಂದ ಸಾಗರ. ಮತ್ತೆ ಒಂದಾದ ಅರಮನೆ ಅಣ್ಣನ ಅರಮನೆ, ಇದು ಅಣ್ಣನ ಅರಮನೆ. ಮತ್ತೆ ಒಂದಾದ ಅರಮನೆ, ಇದು ಅಣ್ಣನ ಅರಮನೆ, ಇದು ಅಣ್ಣನ ಅರಮನೆ, ಇದು ಅಣ್ಣನ ಅರಮನೆ.